ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೃಗಾಲಯದಲ್ಲಿ 31 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಂಕ್ರಾಮಿಕ ರೋಗದಿಂದಾನೇ ಸಾವನ್ನಪ್ಪಿರೋದು ಅನ್ನೋದರ ಬಗ್ಗೆ ಈಗ ಮಾಹಿತಿ ದೃಢಪಟ್ಟಿದೆ. ಬೆಳಗಾವಿ ಎಸಿಎಫ್ ನಾಗರಾಜ್ ಬಾಳೆಹೊಸೂರವರು ಮಾಹಿತಿ ಕೊಟ್ಟಿದ್ದಾರೆ. 31 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಈಗ ಉಳಿದಿರೋದು 7 ಕೃಷ್ಣ ಮೃಗಗಳು ಮಾತ್ರ ಈ ಕಿರು ಮೃಗಾಲಯದಲ್ಲಿ. ಈ ರೀತಿಯಾಗಿ ಕೃಷ್ಣ ಮೃಗಗಳ ಸಾವಿಗೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಗೊತ್ತಾಗಿದ್ದು ಹಿಮೋರೇಜಿಕ್ ಸೆಪ್ಟಿಸೆಮಿಯಾ ಅನ್ನುವಂಥದ್ದು ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ನವೆಂಬರ್ 13ರಿಂದ 16ರವರೆಗೆ ಸಾವನ್ನಪ್ಪಿದ್ದ 31 ಕೃಷ್ಣ ಮೃಗಗಳು ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಸಾವಿನ ಬಗ್ಗೆ ಈಗ ಮಾಹಿತಿ ಗೊತ್ತಾಗಿದೆ. ಮತ್ತೊಂದೆಡೆ ಹಠಾತ್ ತಾಪಮಾನ ಕುಸಿತ ಸೇರಿದಂತೆ ಒತ್ತಡವು ಕೂಡ ಕೃಷ್ಣ ಮೃಗಗಳ ಮರಣಕ್ಕೆ ಕಾರಣ ಅನ್ನೋದು ಗೊತ್ತಾಗಿದೆ. ಉಳಿದ 7 ಕೃಷ್ಣ ಮೃಗಗಳ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಂಡು ಬಂದಿದೆ. ಅವು ಕೂಡ ಓಡಾಡ್ತಾ ಇವೆ ಅನ್ನೋದು ಗೊತ್ತಾಗ್ತಿದೆ. 7 ಕೃಷ್ಣ ಮೃಗಗಳಿಗೆ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಒಂದು ಸಾಂಕ್ರಾಮಿಕ ರೋಗ ಏನಿದೆ ಬೇರೆ ಪ್ರಾಣಿಗಳಿಗೆ ತಗುಲಬಾರ್ದು ಅನ್ನುವಂಥ ಕಾರಣಕ್ಕೆ ಸುತ್ತಮುತ್ತ ಔಷಧಿ ಸಿಂಪಡಣೆ ಮಾಡ್ತಾ ಇದ್ದಾರೆ. ಈ ಒಂದು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಇದ್ದಂಥ ಕೃಷ್ಣ ಮೃಗಗಳು ಒಟ್ಟು 31 ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಈಗ 7 ಕೃಷ್ಣ ಮೃಗಗಳು ಮಾತ್ರ ಉಳ್ಕೊಂಡಿರೋದು. 38 ಇದ್ವು, ಅದರಲ್ಲಿ ಬರೀ 7 ಉಳ್ಕೊಂಡಿವೆ. ದಾರುಣವಾಗಿ ಸಾವನ್ನಪ್ಪಿರೋದು. ಸದ್ಯ ಅದಕ್ಕೆ ಸಾಂಕ್ರಾಮಿಕ ರೋಗವೇ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಸೆಪ್ಟಿಸೆಮಿಯಾ ಅನ್ನುವಂಥ ವೈರಸ್. ಹೀಗಾಗಿ ಬೇರೆ ಪ್ರಾಣಿಗಳಿಗೆ ತಗುಲದೇ ಇರೋ ರೀತಿಯಾಗಿ ಅಲ್ಲಿ ಕ್ರಮ ಜರುಗಿಸಲಾಗ್ತಾ ಇದೆ. ನಿನ್ನೆ ಔಷಧಿ ಕೂಡ ಸಿಂಪಡಣೆ ಮಾಡಿದ್ದಾರೆ. ಸುತ್ತಮುತ್ತಲಿನ ಗ್ರಾಮದ ಜನರಿಗೂ ಕೂಡ ತಿಳಿಸಿದ್ದಾರೆ, ನಿಮ್ಮ ಜಾನುವಾರುಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ, ಬ್ಯಾಕ್ಟೀರಿಯಾ ಹರಡಬಹುದು. ಹೀಗಾಗಿ ನೀವು ಕೂಡ ಔಷಧಿ ಸಿಂಪಡಣೆ ಇರಬಹುದು ಅಥವಾ ಎಲ್ಲಂದರಲ್ಲಿ ಮೇವಿಗಾಗಿ ತಮ್ಮ ಜಾನುವಾರುಗಳನ್ನ ಬಿಡ್ತಿರ್ತಾರೆ. ಹಾಗಾಗಿ ಅಲ್ಲಿಂದನೂ ಕೂಡ ವೈರಸ್ ತಗುಲಬಹುದು. ಅದೆಲ್ಲದ್ರ ಬಗ್ಗೆ ಮುಂಜಾಗ್ರತೆ ವಹಿಸಿ ಅಂತ ಕೂಡ ಹೇಳಿದ್ದಾರಂತೆ. ಸದ್ಯ ಕೃಷ್ಣ ಮೃಗಗಳು 7 ಏನು ಉಳ್ಕೊಂಡಿದ್ದಾವೆ, ಅಟ್ಲೀಸ್ಟ್ ಅವುಗಳ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಕಂಡುಬಂದು ಅವು ಬದುಕುಳಿಲಿ, ಅವು ಮತ್ತಷ್ಟು ಪ್ರಬಲವಾಗಲಿ ಅಥವಾ ಸ್ಟ್ರಾಂಗ್ ಆಗಲಿ ಅನ್ನೋದೇ ಪ್ರತಿಯೊಬ್ಬರ ಆಶಯ. ಅಲ್ಲಿ ಹುಲಿ, ಸಿಂಹ, ಚಿರತೆ, ಕತ್ತೆ ಕಿರುಬ ಇರ್ಬೋದು, ನವಿಲು, ಹೀಗೆ ಬೇರೆ ಬೇರೆ ಪ್ರಾಣಿಗಳು ಕೂಡ ಇದ್ದಾವೆ. ಅವುಗಳಿಗೂ ಈ ವೈರಸ್ ಅಥವಾ ಬ್ಯಾಕ್ಟೀರಿಯಾ ತಗಲಬಾರ್ದು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಔಷಧಿ ಸಿಂಪಡಣೆ ಮಾಡಿ ಒಂದಷ್ಟು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಇತ್ತೀಚೆಗೆ ಒಟ್ಟು 31 ಕೃಷ್ಣ ಮೃಗಗಳು ಸಾವನ್ನಪ್ಪಿರೋದು. ಇವುಗಳ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗಿದೆ. ಸದ್ಯ ಅಲ್ಲಿ ಮುಂಜಾಗ್ರತೆ ಕ್ರಮ ಏನೇನು ವಹಿಸ್ತಾ ಇದ್ದಾರೆ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಏನು ಎಚ್ಚರಿಕೆ ಕೊಟ್ಟಿದ್ದಾರೆ, ಏನು ಡೀಟೇಲ್ಸ್ ಸಿಗ್ತಾ ಇದೆ? ಸೌಖ್ಯ ಬೆಳಗಾವಿಯ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳು ಸಾವು ಪ್ರಕರಣ ಬೆನ್ನಲ್ಲೇ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದಿಷ್ಟು ಅಲರ್ಟ್ ಆಗಿದ್ದಾರೆ. ಜೊತೆಗೆ ಏನು HS ಬ್ಯಾಕ್ಟೀರಿಯಾದಿಂದಲೇ ಈ ಒಂದು ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಮರಣೋತ್ತರ ಪರೀಕ್ಷೆ ವರದಿಯ ಒಂದು ಅಂಶಗಳು ಕೂಡ ಈಗ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಗೊತ್ತಾಗಿರ್ತಕ್ಕಂಥದ್ದು. ಸಾಂಕ್ರಾಮಿಕ ರೋಗದಿಂದ ಈ ಒಂದು ಏನು ಕೃಷ್ಣ ಮೃಗ ಮೃತಪಟ್ಟಿದ್ದಾವೆ ಹೊರತಾಗಿ ಯಾವುದೇ ಒಂದು ನಿರ್ಲಕ್ಷ್ಯದಿಂದ ಮೃತಪಟ್ಟಿಲ್ಲ ಅನ್ನುವಂಥ ಅಂಶ ಈಗ ಗೊತ್ತಾಗ್ತಿರ್ತಕ್ಕಂಥದ್ದು. ಏನು ಬೆಳಗಾವಿ ಎಸಿಎಫ್ ನಾಗರಾಜ್ ಬಾಳೆಹೊಸೂರ್ ನೇತೃತ್ವದ ತಂಡ ಏನಿದೆ ನಿರಂತರವಾಗಿ ಈಗ ಮೃಗಾಲಯದಲ್ಲಿದ್ದಂತ 7 ಕೃಷ್ಣ ಮೃಗಗಳ ಆರೈಕೆಯನ್ನ ಮಾಡ್ತಾ ಇದ್ದಾರೆ. ಏನು ಸೋಂಕು ತಗುಲಿದಂತ ಏನು ಕೃಷ್ಣ ಮೃಗಗಳು ಈಗಾಗಲೇ ಚೇತರಿಕೆ ಕಂಡಿದ್ದಾವೆ ಅಂತ ಹೇಳ್ಬೋದು. ಈಗಾಗಲೇ ಏನು ಡೇಂಜರ್ ಝೋನ್ ಅವಧಿ ಏನಿರುತ್ತೆ ಆ ಅವಧಿ ಕೂಡ ಪೂರ್ಣಗೊಂಡಿದೆ. ಹೀಗಾಗಿ ಈಗಲೂ ಕೂಡ ಮೃಗಾಲಯದ 7 ಕೃಷ್ಣ ಮೃಗಗಳು ಕೂಡ ಈಗ ಆಕ್ಟಿವ್ ಆಗಿ ಓಡಾಡ್ಕೊಂಡಿರ್ತಕ್ಕಂಥ ಅಂಶ ಇಲ್ಲಿ ಗೊತ್ತಾಗಿದೆ. ಅದರ ಜೊತೆಗೆ ಏನಂದ್ರೆ ಕೃಷ್ಣ ಮೃಗಗಳ ಈ ಒಂದು ಸಾವನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಏನು ಬನ್ನೇರುಘಟ್ಟ ಆಗಿರ್ಬೋದು, ಬೆಂಗಳೂರು ತಜ್ಞ ವೈದ್ಯರಾಗಿರ್ಬೋದು, ಜೊತೆಗೆ ಗುಜರಾತ್ನ ವಡೋದರಾದ ತಜ್ಞ ವೈದ್ಯರಾಗಿರ್ಬೋದು, ಇವರ ಒಂದು ಸಲಹೆ ಸೂಚನೆಯಂತೆ ಈಗಾಗಲೇ ಇರ್ತಕ್ಕಂಥ ಕೃಷ್ಣ ಮೃಗಗಳಿಗೆ ಅಗತ್ಯವಾದಂತ ಒಂದು ಔಷಧ ಉಪಚಾರಗಳನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಏನು ಮೃಗಾಲಯದಲ್ಲಿ ಇರ್ತಕ್ಕಂಥ 195 ಏನು ವನ್ಯಜೀವಿಗಳಿದಾವೆ ಸೌಖ್ಯ, ಹುಲಿ, ಕರಡಿ, ಚಿರತೆ, ಸಿಂಹ, ನವಿಲು ಸೇರಿದಂತೆ ಅನೇಕ ಒಂದು ಸಸ್ಯಾಹಾರಿ ಪ್ರಾಣಿಗಳು ಕೂಡ ಇರ್ತಕ್ಕಂಥದ್ದು. ಆ ಒಂದು ವನ್ಯಜೀವಿಗಳ ರಕ್ಷಣೆಗಾಗಿ ಕೂಡ ಅಗತ್ಯವಾದಂತಹ ಕ್ರಮಗಳನ್ನ ಈಗ ಕೈಗೊಳ್ಳಲಾಗಿದೆ. ಜೊತೆಗೆ ಆ ಮೃಗಾಲಯದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೂಡ ಒಂದು ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ಈ ಒಂದು ದಳಲೆ ರೋಗದಿಂದಲೇ ಈ ಒಂದು ಕೃಷ್ಣ ಮೃಗ ಮೃತಪಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಈ ರೋಗ ಅನ್ಯ ಏನು ಕಡೆ ವ್ಯಾಪಿಸಬಾರದಂತ ನಿಟ್ಟಿನಲ್ಲಿ ಆಗಿರ್ಬೋದು, ಜೊತೆಗೆ ಸುತ್ತಮುತ್ತಲಿನ ಗ್ರಾಮದಲ್ಲಿರ್ತಕ್ಕಂಥ ಏನು
ಸಸ್ಯಾಹಾರಿ ಪ್ರಾಣಿಗಳಿದೆ ಅವುಗಳಿಗೆ ವ್ಯಾಕ್ಸಿನೇಷನ್ ಮಾಡಿಸುವಂತ ಕೆಲಸವನ್ನು ಕೂಡ ಈಗ ಪಶು ಸಂಗೋಪನಾ ಇಲಾಖೆಗೆ ಪತ್ರದ ಮೂಲಕ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಏನಂದ್ರೆ ಈ ಒಂದು ಕೃಷ್ಣಮೃಗ ಸಾವಿಗೆ ಕೇವಲ ಈ ಒಂದು ಸೋಂಕು ಒಂದೇ ಕಾರಣ ಅಲ್ಲ, ಸೌಖ್ಯ ಏನು ಮತ್ತೊಂದರೆ ಹಠಾತ್ ಆಗಿ ಏನು ಒಂದು ತಾಪಮಾನದಲ್ಲಿ ಕುಸಿತ ಆಗಿದೆ ಮತ್ತು ಏನು ತಾಪಮಾನದಲ್ಲಿ ವ್ಯತ್ಯಾಸಗಳಾಗಿದೆ, ಅದರಿಂದಲೂ ಕೂಡ ಒಂದು ಒತ್ತಡದಿಂದ ಕೃಷ್ಣಮೃಗ ಮೃತಪಟ್ಟಿದ್ದಾವೆ ಅನ್ನೋಂಥ ಅಂಶ ಕೂಡ ಇದರಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಒಟ್ಟು ಏನು ತುರ್ತು ಪ್ರೋಟೋಕಾಲ್ ಗಳನ್ನ ಏನು ಮೃಗಾಲಯದಲ್ಲಿ ಅನುಸರಿಸಬೇಕು ಆ ತಜ್ಞರು ಕೊಟ್ಟಂತ ಸಲಹೆಯಂತೆ ಈಗ ಬೆಳಗಾವಿಯ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆ ತುರ್ತು ಪ್ರೋಟೋಕಾಲ್ ಅನ್ನ ಈಗ ಫಾಲೋ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ 24 ಗಂಟೆಗಳ ಕಾಲ ವಿಶೇಷವಾಗಿ ಕೃಷ್ಣ ಮೃಗಗಳ ಮೇಲೆ ಆಗಿರ್ಬೋದು, ಜೊತೆಗೆ ಸಸ್ಯಾಹಾರಿ ಏನು ಜೀವಿಗಳಿವೆ ಅವುಗಳ ಮೇಲೆ ನಿಗಾ ಇಡುವಂತ ಕೆಲಸವನ್ನ DFO ಕ್ರಾಂತಿ ಮತ್ತು ACF ನಾಗರಾಜ್ ಬಾಳೆಹೊಸೂರು ನೇತೃತ್ವ ತಂಡ ಈಗ ನಿರಂತರವಾಗಿ ಮಾಡ್ತಿರ್ತಕ್ಕಂಥದ್ದು. ಇವತ್ತು ಆ ಒಂದು ಏನು 4 ಕೃಷ್ಣ ಮೃಗಗಳ ಒಂದು ಮರಣೋತ್ತರ ಪರೀಕ್ಷೆ ನಡೆಸಿ ಆ ಒಂದು ಅಂಗಾಂಗಗಳ ಏನು ಶಾಂಪಲ್ ಗಳನ್ನ ಲ್ಯಾಬಿಗೆ ಕಳಿಸಿಕೊಡ್ಲಾಗಿತ್ತು. ಅದರ ಒಂದು ವರದಿ ಇವತ್ತು ಬರುವಂತ ನಿರೀಕ್ಷೆ ಇದೆ. ಇವತ್ತು ವರದಿ ಬಂದ ಬಳಿಕ ಇನ್ನಷ್ಟು ಖಚಿತತೆ ಸ್ಪಷ್ಟವಾಗುತ್ತೆ ಅಂತಾನೆ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.